ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದರೂ ಚುನಾವಣಾ ಅಫಿಡವಿಟ್ನಲ್ಲಿ ಕುರಿತು ಯಾವುದೇ ಮಾಹಿತಿ ಇಲ್ಲ. ಯಾವುದೇ ಮಾಹಿತಿ ಸಿಬಿಐ ಕೊಡಿ, ಸುಳ್ಳು ಹೇಳಿದ್ದಾರೆ ಅಶೋಕ್ನವ್ರ ಮೇಲೆ. ಕೃಷಿ ಇಲಾಖೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ 21ರಿಂದ 23, ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟರ್ ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019ರಿಂದ 29. ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಕನ್ಸರ್ನ್ ಮಿನಿಸ್ಟರ್ ಗಂಗಾವತಿ ಶಾಸಕರಾಗಿದ್ದ ಪರಣ್ಣ ಮೂವಳ್ಳಿ ಕೂಡ ಭಾಗಿಯಾಗಿದ್ದರು. ಕೆಐಡಿಬಿ ಹಗರಣ 2018ರಿಂದ 13ರವರೆಗೆ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುರುಗೇಶ್ ನಿರಾಣಿ ಇನ್ನೂ ಆರಿಲ್ಲ. ಗಣಿ ಹಗರಣ, ಬಿಡಿಎ ಮತ್ತು ಕೆಐಡಿಬಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸಚಿವರುಗಳು ಜೈಲಿಗೆ ಹೋಗಿದ್ದಾರೆ. ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಇದುವರೆಗೂ ಈ ಹಗರಣದಲ್ಲಿ ಸಾವಿರಾರು ಕೋಟಿ ಹಣವನ್ನು ದೋಚಿರುವ ಇದುವರೆಗೂ ಐಡಿ ಮತ್ತು ಸಿಬಿಐನವರು ಬಂಧಿಸುವ ಕೆಲಸ ಮಾಡಿಲ್ಲ. ಜಯನಗರ ಬಸವನಗುಡಿಯ ಬೀದಿಗಳಲ್ಲಿ ಕಳ್ಳರು ವಿಧಾನಸೌಧ ಪಾರ್ಲಿಮೆಂಟಿಗೂ ಆಯ್ಕೆಯಾಗಿ ಹೋಗಿದ್ದಾರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಬಗೆದಷ್ಟು ಬಿಜೆಪಿ ಸ್ಯಾಂಪಲ್ಗಳು ನಾವು ಹೇಳಿರೋದು. ಇನ್ನೂ ಬೇಕಾದಷ್ಟು ಇದ್ದಾವೆ ಹಗರಣಗಳು. ಇನ್ನು ಬಗೆದಷ್ಟು ಬಿಜೆಪಿ ಅವಧಿಯ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಇವೆ. ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ. ಭ್ರಷ್ಟರು ಹಾಗೂ ಗುರುಳರು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ. ಆಮೇಲೆ ಅನುಬಂಧ 3 ನಮ್ಮ ಎಸ್ಐಟಿ ಅವರು ಇದುವರೆಗೆ ಮುಟ್ಟುಗೋಲು ಹಾಕಿಕೊಂಡಿರುವ ಮೊತ್ತ 14/2/24ರಂದು 8,20,62,000 ಸತ್ಯನಾರಾಯಣ ವರ್ಮಾ ಅವರಿಂದ, 16/2/2024 3,62,47,200 ಪದ್ಮನಾಭ ಜೆ.ಜಿ ಅವರಿಂದ, 17/2